ಇನ್ನು ಮುಂಬರುವ ಮೇ 20ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬುತ್ತೆ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2 ವರ್ಷ ಆಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರಂತೆ. ಒಂದು ಸಮಾವೇಶ, 2 ಗುರಿಯಂತೆ. ಅಸಲಿಯತ್ತು ಏನು? ಮೇ 20, ಯಾಕೆಂದರೆ ಅದೊಂದು ಸೆಲೆಬ್ರೇಷನ್ ಮಾಡಬೇಕಲ್ಲ. ಮೇ 20ಕ್ಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಗುತ್ತೆ ಅಂದಮೇಲೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಒಂದು ಸಮಾವೇಶ ಮಾಡೋಣ ದೊಡ್ಡ ಮಟ್ಟದಲ್ಲಿ ಅಂತ ಇವ್ರ ಪ್ಲ್ಯಾನ್ ಇದೆ. ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಅದಕ್ಕೆ ಪಕ್ಷ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ. ಬಟ್ ಇದು ಪಕ್ಷದ ಕಾರ್ಯಕ್ರಮ ಅಂತ ಮಾಡೋದಾದರೆ ಮಾಡ್ಬೋದು. ಇಂಡಿವಿಜುವಲ್ ಆಗಿ ಸಮುದಾಯದ ಸಮಾವೇಶ ಅಂತ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಹಿಂದೆ ಮಾಡೋಕ್ಕೆ ಹೋಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿ ಎಲ್ಲ ಆಗಿದೆ. ಆದರೆ ಪಕ್ಷದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಿಂಬಿಸಬಹುದು, ಸಾಧ್ಯತೆ ಇದೆ. ಬಟ್ ನೋಡೋಣ, ಲೆಟ್ಸ್ ಸಿ. ಅದಕ್ಕೆ ಒಪ್ಪಿಗೆ ಸಿಗಬೇಕು, ಪ್ಲ್ಯಾನ್ ಆಗಬೇಕು, ಅದಕ್ಕೊಂದು ಜವಾಬ್ದಾರಿ ಕೊಡಬೇಕು. ಈಗ ಲಕ್ಷಾಂತರ ಜನರ ಮುಂದೆ ಕಮಿಟ್ಮೆಂಟ್ ಗೇಮ್ ಮಾಡುವ ಸಾಧ್ಯತೆ ಇದೆಯಂತೆ ಸಿದ್ದರಾಮಯ್ಯನವರು. ಅಂದರೆ ಮುಂದೆನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ತೋರಿಸೋದಕ್ಕೆ ಮೇ ಕಡೆಯ ವಾರದಲ್ಲಿ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಒಂದು ಪ್ಲ್ಯಾನ್ ಆಗಿದೆ. ದಾವಣಗೆರೆ ಅಥವಾ ಮೈಸೂರು ಭಾಗದಲ್ಲಿ ಸಮಾವೇಶಕ್ಕೆ ಪ್ಲ್ಯಾನ್. ನಿಮಗೆಲ್ಲ ಗೊತ್ತೇ ಇರ್ಬೋದು, ಈ ಹಿಂದೆ ಸಿದ್ದರಾಮೋತ್ಸವ ಅಂತ ಮಾಡಿದರು, ದಾವಣಗೆರೆನಲ್ಲಿ ಮಾಡಿದರು 75 ವರ್ಷ ಆದಾಗ. ಸೊ ಈಗ ಮೈಸೂರು ಭಾಗ ಅಥವಾ ದಾವಣಗೆರೆ. ಆಮೇಲೆ ಸಮಾವೇಶಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನ ನೀಡೋದಕ್ಕೆ ಸಿದ್ಧತೆ ಅಂತೆ. ಜಾತಿ ಗಣತಿ, ಪವರ್ ಶೇರ್ ಬಗ್ಗೆ ಸಮಾವೇಶದಿಂದ ಸಂದೇಶ ಕೊಡೋದು. ಜಾತಿ ಗಣತಿ ವಿಚಾರವಾಗಿ ರಾಹುಲ್ ಗಾಂಧಿಯಿಂದಲೇ ಘೋಷಣೆಗೆ ತಂತ್ರ ಅಂತೆ. ಕಾಂಗ್ರೆಸ್ ಒಳಗಿನ ಲಿಂಗಾಯತ ಒಕ್ಕಲಿಗ ಗುಂಪಿಗೆ ಶಾಕ್ ಕೊಡುವಂತಹ ಪ್ಲ್ಯಾನ್. ಹಾಗೆಲ್ಲ ವರ್ಕೌಟ್ ಆಗಲ್ಲ. ಸಿದ್ದು ಶಕ್ತಿ ಪ್ರದರ್ಶನದ ಮೂಲಕ ಹೈಕಮಾಂಡ್ಗೂ ಸಂದೇಶ ಅಂತೆ. 2 ವರ್ಷದ ಸಮಾವೇಶಕ್ಕೆ ಬರಲು ರಾಹುಲ್ ಒಪ್ತಾರ? ಸಿದ್ದರಾಮಯ್ಯ ಟೀಮ್ ಪವರ್ ಗೇಮ್ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ? ಇವೆಲ್ಲ ಇದೆ ನೋಡಿ. ಒಂದು ಕಡೆ ಜನರ ಮುಂದೆ ಕಮಿಟ್ಮೆಂಟು, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ, ಪವರ್ ಶೇರ್ ಇಲ್ಲ ಅಂತ ಒಂದು. ಎರಡನೇದು, ಈಗ ಪಕ್ಷದ ಒಳಗಡೆ ಕಚ್ಚಾಟ ಇದೆಯಲ್ಲ ಜಾತಿ ಗಣತಿಗೆ, ಅದನ್ನು ರಾಹುಲ್ ಗಾಂಧಿ ಅವರಿಂದನೇ ಹೇಳಿಸ್ಬಿಡೋದು ಸಮಾವೇಶದಲ್ಲಿ. ಆಗ ಯಾರೂ ಮಾತಾಡೋಕ್ಕಾಗಲ್ವಲ್ಲ. ಅದಕ್ಕೆ